ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕರ್ತವ್ಯ ನಿರತ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ಮೇಲೆ ಪುರಸಭೆ ಮಾಜಿ ಸದಸ್ಯ ಪಾರ್ಥಸಾರಥಿ ಹಲ್ಲೆ ನಡೆಸಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿದಲ್ಲದೆ ಕೊಲೆ ಬೆದರಿಕೆ ಒಡ್ಡುವುದು ಖಂಡನೀಯ. ಈ ಕೂಡಲೇ ಪಾರ್ಥಸಾರಥಿಯನ್ನು ಪೊಲೀಸರು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್.ಎನ್. ಕೆಂಪೇಗೌಡ ಒತ್ತಾಯಿಸಿದರು. ಪಾಂಡವಪುರ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಆಗಸ್ಟ್ 19ರ ಸಂಜೆ ಪುರಸಭೆಗೆ ಸೇರಿದ ಮಳಿಗೆ ಬಾಡಿಗೆ ವಿಚಾರವಾಗಿ ಪುರಸಭೆ ಮಾಜಿ ಸದಸ್ಯ ಪಾರ್ಥಸಾರಥಿ ಪುರಸಭೆ ಕಚೇರಿಗೆ ಏಕಾಏಕಿ ನುಗ್ಗಿ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಿರುದ್ಧ ದುರ್ನಡತೆಯಿಂದ ನಡೆದುಕೊಂಡಿರುವುದಲ್ಲದೆ ಅವರನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಜೊತೆಗೆ ಅವರ ಮೇಲೆ ಹಲ್ಲೆ ಕೂಡ ನಡೆಸಿ ಕೊಲೆ ಬೆದರಿಕೆ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಈ ಘಟನೆ ನೋಡಿದ ಪುರಸಭಾ ಅಧಿಕಾರಿ ವರ್ಗ ಸಿಬ್ಬಂದಿಗಳು ಕೂಡ ಬೆಚ್ಚಿಬಿದ್ದಿದ್ದಾರೆ. ಪುರಸಭೆ ಮಳಿಗೆ ಬಾಡಿಗೆ ವಿಚಾರವಾಗಿ ಪಾರ್ಥಸಾರಥಿ ಕಾನೂನುಬದ್ಧವಾಗಿ ಚರ್ಚೆ ನಡೆಸಬೇಕಾಗಿತ್ತು. ಒಂದು ವೇಳೆ ಮುಖ್ಯಾಧಿಕಾರಿಗಳು ಸ್ಪಂದಿಸದಿದ್ದರೆ ಪುರಸಭೆ ಆಡಳಿತಾಧಿಕಾರಿಯಾಗಿರುವ ಉಪ ವಿಭಾಗಾಧಿಕಾರಿಗಳಿಗೆ ದೂರು ಸಲ್ಲಿಸಬಹುದಾಗಿತ್ತು. ಆದರೆ ಅದನ್ನು ಬಿಟ್ಟು ಮುಖ್ಯಾಧಿಕಾರಿ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದು ಕ್ರಮವಲ್ಲ ಎಂದರು. ಈ ಘಟನೆಯಿಂದ ನೊಂದು ಘಾಸಿಗೊಂಡಿರುವ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಆಗಸ್ಟ್ 20 ಗುರುವಾರ ಈ ದೂರನ್ನು ಸ್ವೀಕರಿಸಿದ ಪೊಲೀಸರು ಆರೋಪಿ ಪಾರ್ಥಸಾರಥಿಯ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಆ ಪ್ರಕಾರ ಪೊಲೀಸರು ಈ ಕೂಡಲೇ ಪಾರ್ಥಸಾರಥಿಯನ್ನು ಬಂಧಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಜಿಲ್ಲಾ ಮತ್ತು ರಾಜ್ಯ ನೌಕರರ ಸಂಘದ ಸಹಕಾರದೊಂದಿಗೆ ತೀವ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಡಾಕ್ಟರ್ ಸಿ.ಎ. ಅರವಿಂದ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕಾನೂನು ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕಾಗಿದೆ. ಸಾರ್ವಜನಿಕರು, ಸಾಮಾಜಿಕ ಸಂಘಟನೆಗಳು, ಹೋರಾಟಗಾರರು, ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಕಾನೂನಾತ್ಮಕವಾಗಿ ವ್ಯವಹರಿಸಬೇಕೇ ಹೊರತು ಅಧಿಕಾರಿಗಳು ಅಥವಾ ನೌಕರರ ಮೇಲೆ ಹಲ್ಲೆ ನಡೆಸಿ ಅವ್ಯಾಚ ಶಬ್ದಗಳನ್ನು ನಿಂದಿಸಿ ಮಾನಸಿಕವಾಗಿ ಅವಮಾನಿಸುವುದು ಸರಿಯಲ್ಲ. ಅಧಿಕಾರಿಗಳು ಮತ್ತು ನೌಕರರಿಗೆ ಅನ್ಯಾಯವಾದಾಗ ಸರ್ಕಾರಿ ನೌಕರರ ಸಂಘವು ಬೆಂಬಲವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಕ್ಯಾತನಹಳ್ಳಿ ಶ್ರೀನಿವಾಸ್, ಹಿರಿಯ ಉಪಾಧ್ಯಕ್ಷ ಡಿ.ಪಿ. ಕುಮಾರ್, ಉಪಾಧ್ಯಕ್ಷರಾದ ಸಂಜೀವ್ ರಾಥೋಡ್ ಲೋಕೇಶ್, ಕಾರ್ಯದರ್ಶಿ ಎಂ.ಡಿ. ಕುಮಾರ್, ನಿರ್ದೇಶಕ ನಾಗೇಗೌಡ ಇತರರು ಇದ್ದರು. ಮಧ್ಯಾಹ್ನಕ್ಕೆ ನಮಗೆ ವಾಟ್ಸಪ್ ಮತ್ತು ಮೀಡಿಯಾದ ಮೂಲಕ ಗೊತ್ತಾದಂಥ ಸಂದರ್ಭದಲ್ಲಿ ನಾವು ಪುರಸಭೆಗೆ ಭೇಟಿ ನೀಡಿದ ಅಧ್ಯಕ್ಷರು ಆದಂಥ ನಾನು ಮತ್ತು ನಮ್ಮ ಉಪಾಧ್ಯಕ್ಷರಾದ ಲೋಕೇಶ್ ಅವರು ನಾವು ಪುರಸಭೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಅವರನ್ನ ಮಾಹಿತಿಯನ್ನು ಕೇಳಲಾಗಿ ಅವರು ತಮಗಾದಂಥ ಹಲ್ಲೆ ಮತ್ತು ಅವ್ಯಾಚ ಶಬ್ದಗಳ ನಿಂದನೆ ಬಗ್ಗೆ ಮತ್ತೆ ಅವರಿಗೆ ಮಾತಾಡಿದಂಥ ಅನೇಕ ಮಾತುಗಳ ಬಗ್ಗೆ, ಕೆಟ್ಟ ಪದಗಳನ್ನು ಬಳಕೆ ಮಾಡಿರೋದ್ರ ಬಗ್ಗೆ ನಮಗೆ ವಿವರಣೆಯನ್ನ ನೀಡಿದ್ರು. ಜೊತೆಗೆ ಕೆಲವೊಂದು ವಿಡಿಯೋ ಕ್ಲಿಪ್ ಮೂಲಕ ಸಾಕ್ಷಿ ಕೂಡ ನೀಡಿದ್ರು. ನಿಜವಾಗ್ಲೂ ನಮ್ಮ ಒಬ್ಬ ಮುಖ್ಯ ಅಧಿಕಾರಿ ಜೊತೆಗೆ ನೌಕರರು ಅವರಿಗೆ ಈ ರೀತಿ ನಡೆದಿರುವಂತ ಘಟನೆಯನ್ನ ಕೇಳಿ ಬಹಳ ಬೇಜಾರಾಯಿತು. ಈ ಘಟನೆಯನ್ನ ಮೊದಲಿಗೆ ನಮ್ಮ ಸರ್ಕಾರಿ ನೌಕರರ ಸಂಘ ಪಾಂಡವಪುರ ಘಟಕ ಇದನ್ನ ಖಂಡಿಸ್ತದೆ. ಯಾಕೆಂದ್ರೆ ಒಬ್ಬ ಕರ್ತವ್ಯ ನಿರ್ವಹಿಸುತ್ತಿರುವಂತ ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ಆದಂತ ಹಲ್ಲೆ ಮತ್ತು ಅವ್ಯಾಚ ಶಬ್ದಗಳ ನಿಂದನೆಯ ಪದಗಳ ಬಳಕೆ ಆಗಿರುವಂತದನ್ನ ಖಂಡಿಸ್ತೀವಿ. ಈ ರೀತಿ ಮುಂದೆ ಪುನರಾವರ್ತನೆ ಆಗಬಾರದು. ಯಾಕೆಂದ್ರೆ ಒಬ್ಬ ಅಧಿಕಾರಿಗಳಾಗ್ಲಿ ನೌಕರರಾಗ್ಲಿ ಇಲಾಖೆಯಲ್ಲಿ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ನಾವು ಇರುವಂತವರು ಒಂದು ವೇಳೆ ನಮ್ಮ ನೌಕರರಲ್ಲಿ ಹಾಗೂ ಅಧಿಕಾರಿಗಳಿಗೆ ವ್ಯತ್ಯಾಸಗಳಲ್ಲಿ ಮೇಲಧಿಕಾರಿಗಳಿಗೆ ದೂರ ನೀಡುವುದರ ಮುಖಾಂತರ ಅವ್ರಿಗೆ ಒತ್ತಡವನ್ನು ಮಾಡೋದ್ರ ಮುಖಾಂತರ ಕೆಲಸ ಮಾಡ್ಕೊಳ್ಳೋದು, ಇನ್ನೊಂದು ಇಲ್ಲ ಅವ್ರಿಗೆ ಶಿಕ್ಷೆ ಕೊಡೋದ್ರ ಮುಖಾಂತರ ಅನೇಕ ಮಾರ್ಗಗಳಿದ್ದವು. ಅದನ್ನು ಬಿಟ್ಟು ಏಕಾಏಕಿ ಕಚೇರಿಯಲ್ಲಿ ಹಲ್ಲೆ ಮಾಡಿರುವುದು ಮತ್ತು ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿರುವುದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು ಸರಿಯಲ್ಲ ಅಂತ ಹೇಳ್ತಾ ನಾವೆಲ್ಲ ನಮ್ಮ ಪದಾಧಿಕಾರಿಗಳು ಸೇರಿ ನಾವೊಂದು ತೀರ್ಮಾನಕ್ಕೆ ಬಂದಿದ್ವಿ. ನಮ್ಮ ಮುಖ್ಯಾಧಿಕಾರಿ ಅವರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಏನು ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಏನು ಎಫ್ಐಆರ್ ಆಗಿದೆ ಅದರ ಮುಂದುವರೆದ ಭಾಗವಾಗಿ ನಮ್ಮ ಸಂತೋಷ್ ಕುಮಾರ್ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತೆ ಅದೇ ರೀತಿ ಅನೇಕ ಇಲಾಖೆಯಲ್ಲಿ ಕೆಲಸ ಮಾಡುವಂತ ನೌಕರರು ಮತ್ತು ಅಧಿಕಾರಿಗಳಿದ್ದಾರೆ, ಅವ್ರು ಯಾರಿಗೂ ಕೂಡ ಮುಂದೆ ಈ ರೀತಿ ಆಗದಂತೆ ಏನು ಹಲ್ಲೆ ಮಾಡಿರುವಂತ ವ್ಯಕ್ತಿ ಇದ್ದಾರೆ ಅವರನ್ನ ಕೂಡಲೇ ಬಂಧನ ಮಾಡಿ ನಮ್ಮ ಮುಖ್ಯಾಧಿಕಾರಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತೆ ಪುನಃ ಇದೇ ರೀತಿ ಯಾವುದೇ ನೌಕರರಿಗೆ ಆಗದಂತೆ ಕ್ರಮ ವಹಿಸಲಿಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ ಎಲ್ಲ ಮುಖ್ಯಸ್ಥರು ಇದಕ್ಕೆ ಕಾರ್ಯೋನ್ಮುಖರಾಗಬೇಕು ಅಂತ ನಾನೊಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿ ಪಾಂಡವಪುರ ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ಇದನ್ನ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ತಾರೀಕು ಮಧ್ಯಾಹ್ನಕ್ಕೆ ನಮಗೆ ವಾಟ್ಸಪ್ ಮತ್ತು ಮೀಡಿಯಾದ ಮೂಲಕ ಗೊತ್ತಾದಂಥ ಸಂದರ್ಭದಲ್ಲಿ ನಾವು ಪುರಸಭೆಗೆ ಭೇಟಿ ನೀಡಿದ ಅಧ್ಯಕ್ಷರು ಆದಂಥ ನಾನು ಮತ್ತೆ ನಮ್ಮ ಉಪಾಧ್ಯಕ್ಷರಾದ ಲೋಕೇಶ್ ಅವರು ನಾವು ಪುರಸಭೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಅವರನ್ನ ಮಾಹಿತಿಯನ್ನು ಕೇಳಲಾಗಿ ಅವರು ತಮಗಾದಂಥ ಹಲ್ಲೆ ಮತ್ತು ಅವ್ಯಾಚ ಶಬ್ದಗಳ ನಿಂದನೆ ಬಗ್ಗೆ ಮತ್ತೆ ಅವರಿಗೆ
ಮಾತಾಡಿದಂಥ ಅನೇಕ ಮಾತುಗಳ ಬಗ್ಗೆ, ಕೆಟ್ಟ ಪದಗಳನ್ನು ಬಳಕೆ ಮಾಡಿರೋದ್ರ ಬಗ್ಗೆ ನಮಗೆ ವಿವರಣೆಯನ್ನ ನೀಡಿದ್ರು. ಜೊತೆಗೆ ಕೆಲವೊಂದು ವಿಡಿಯೋ ಕ್ಲಿಪ್ ಮೂಲಕ ಸಾಕ್ಷಿ ಕೂಡ ನೀಡಿದ್ರು. ನಿಜವಾಗ್ಲೂ ನಮ್ಮ ಒಬ್ಬ ಮುಖ್ಯ ಅಧಿಕಾರಿ ಜೊತೆಗೆ ನೌಕರರು ಅವರಿಗೆ ಈ ರೀತಿ ನಡೆದಿರುವಂತಹ ಘಟನೆಯನ್ನ ಕೇಳಿ ಬಹಳ ಬೇಜಾರಾಯಿತು. ಈ ಘಟನೆಯನ್ನ ಮೊದಲಿಗೆ ನಮ್ಮ ಸರ್ಕಾರಿ ನೌಕರರ ಸಂಘ ಪಾಂಡವಪುರ ಘಟಕ ಇದನ್ನ ಖಂಡಿಸ್ತದೆ. ಯಾಕೆಂದ್ರೆ ಒಬ್ಬ ಕರ್ತವ್ಯ ನಿರ್ವಹಿಸುತ್ತಿರುವಂತ ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ಆದಂತ ಹಲ್ಲೆ ಮತ್ತು ಅವ್ಯಾಜ ಶಬ್ದಗಳ ನಿಂದನೆಯ ಪದಗಳ ಬಳಕೆ ಆಗಿರುವಂತದನ್ನ ಖಂಡಿಸ್ತೀವಿ. ಈ ರೀತಿ ಮುಂದೆ ಪುನರಾವರ್ತನೆ ಆಗಬಾರ್ದು. ಯಾಕೆಂದ್ರೆ ಒಬ್ಬ ಅಧಿಕಾರಿಗಳಾಗ್ಲಿ ನೌಕರರಾಗ್ಲಿ ಇಲಾಖೆಯಲ್ಲಿ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ನಾವು ಇರುವಂತವರು. ಒಂದು ವೇಳೆ ನಮ್ಮ ನೌಕರರಲ್ಲಿ ಹಾಗೂ ಅಧಿಕಾರಿಗಳಿಗೆ ವ್ಯತ್ಯಾಸಗಳಾದಲ್ಲಿ ಮೇಲಧಿಕಾರಿಗಳಿಗೆ ದೂರ ನೀಡುವುದರ ಮುಖಾಂತರ ಅವರಿಗೆ ಒತ್ತಡವನ್ನು ಮಾಡೋದ್ರ ಮುಖಾಂತರ ಕೆಲಸ ಮಾಡ್ಕೊಳ್ಳೋದು, ಇನ್ನೊಂದು ಇಲ್ಲ ಅವ್ರಿಗೆ ಶಿಕ್ಷೆ ಕೊಡೋದ್ರ ಮುಖಾಂತರ ಅನೇಕ ಮಾರ್ಗಗಳಿದ್ದವು. ಅದನ್ನು ಬಿಟ್ಟು ಏಕಾಏಕಿ ಕಚೇರಿಯಲ್ಲಿ ಹಲ್ಲೆ ಮಾಡಿರುವುದು ಮತ್ತು ಅವ್ಯಾಜ ಶಬ್ದಗಳಿಂದ ನಿಂದನೆ ಮಾಡಿರುವುದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು ಸರಿಯಲ್ಲ ಅಂತ ಹೇಳ್ತಾ ನಾವೆಲ್ಲ ನಮ್ಮ ಪದಾಧಿಕಾರಿಗಳು ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ವಿ. ನಮ್ಮ ಮುಖ್ಯಾಧಿಕಾರಿಯವರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಏನು ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಏನು FIR ಆಗಿದೆ ಅದನ್ನ ಮುಂದುವರೆದ ಭಾಗವಾಗಿ ನಮ್ಮ ಸಂತೋಷ್ ಕುಮಾರ್ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತೆ ಅದೇ ರೀತಿ ಅನೇಕ ಇಲಾಖೆಯಲ್ಲಿ ಕೆಲಸ ಮಾಡುವಂತ ನೌಕರರು ಮತ್ತು ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಮುಂದೆ ಈ ರೀತಿ ಆಗದಂತೆ ಏನು ಹಲ್ಲೆ ಮಾಡಿರುವಂತ ವ್ಯಕ್ತಿ ಇದ್ದಾರೆ ಅವರನ್ನ ಕೂಡಲೇ ಬಂಧನ ಮಾಡಿ ನಮ್ಮ ಮುಖ್ಯಾಧಿಕಾರಿಯವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತೆ ಪುನಃ ಇದೇ ರೀತಿ ಯಾವುದೇ ನೌಕರರಿಗೆ ಆಗದಂತೆ ಕ್ರಮ ವಹಿಸಲಿಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ ಎಲ್ಲ ಮುಖ್ಯಸ್ಥರು ಇದಕ್ಕೆ ಕಾರ್ಯೋನ್ಮುಖರಾಗಬೇಕು ಅಂತ ನಾನೊಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿ ಪಾಂಡವಪುರ ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ಇದನ್ನ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಏನಿ ಸಂತೋಷ್ ಕುಮಾರ್ ಅವ್ರಿಗೆ ಆಗಿದೆ, ಮುಖ್ಯಾಧಿಕಾರಿಗಳು ಸತೀಶ್ ಕುಮಾರ್ ಅವ್ರು ಆಗಿದೆ. ಆ ಸತೀಶ್ ಕುಮಾರ್ ಅವರಿಗೆ ನ್ಯಾಯ ದೊರೆಯಬೇಕು. ಜೊತೆಗೆ ಮುಂದೆ ಈ ರೀತಿ ಯಾವುದೇ ಕಿರುಕುಳಗಳು ಯಾವುದೇ ಇಲಾಖೆ ಮತ್ತೆ ಯಾವುದೇ ನೌಕರರಿಗಾಗಲಿ ಮತ್ತೆ ಅಧಿಕಾರಿಗಳಲ್ಲಿ ಆಗಬಾರ್ದು. ಈ ಒಂದು ವಿಚಾರದಲ್ಲಿ ನ್ಯಾಯ ಒಂದು ವೇಳೆ ದೊರೆಯಲಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟದ ಬಗ್ಗೆ ನಾವು ಎಲ್ಲ ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಕೂತು ತೀರ್ಮಾನ ತಗೊಂಡು, ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಂತ ನಾಗೇಶ್ವರ್ ಅವರು ಮತ್ತೆ ಹಾಗೆ ರಾಜ್ಯಾಧ್ಯಕ್ಷರಂತ ಸಡಕ್ಷರೀಶ್ವರ್ ಅವರ ಒಂದು ಗಮನಕ್ಕೆ ತಂದು ನಾವು ಮುಂದಿನ ಏನು ತೀರ್ಮಾನಗಳಿದೆ ಅದನ್ನ ನಮ್ಮೆಲ್ಲ ಪದಾಧಿಕಾರಿಗಳು ಕೂತು ಮುಂದೆ ನಾವು ಸತೀಶ್ ಕುಮಾರ್ ಅವರಿಗೆ ಏನು ನ್ಯಾಯ ದೊರಕಿಸಬೇಕು ಅದರಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗ್ತೀವಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ನಾನು ಡಾಕ್ಟರ್ ಅರವಿಂದ್ ಸಿ ಅಂತೇಳಿ ರಾಜ್ಯ ಪರಿಷತ್ ಸದಸ್ಯರಾಗಿ ಇಲ್ಲಿ ತಾಲೂಕಿನ ಘಟಕದಿಂದ ಆಯ್ಕೆಯಾಗಿದ್ದೇನೆ. ಏನು ನೋಡಿ ಹಳೆ ಅಧ್ಯಕ್ಷರು ಸಂಯುಕ್ತವಾಗಿ ಮಾತಾಡಿದ್ದಾರೆ. ನಾನಾದರೂ ಕೂಡ ನನಗೂ ಕೂಡ 23 ವರ್ಷಗಳ ಸರ್ವಿಸ್ ಆಗಿದೆ ಸರ್ಕಾರಿ ನೌಕರರಾಗಿ. ಯಾವುದೇ ನೌಕರರು ಕೆಲಸ ಮಾಡಬೇಕು ಅಂತಂದರೆ ಒಂದು ಕಾನೂನಿನ ಚೌಕಟ್ಟು ಇರ್ತದೆ, ಅದಕ್ಕೊಂದು ಮಾನದಂಡನೆ ಅಂತ ಹೇಳ್ತೀವಿ, ಮಾನದಂಡ ಇರ್ತದೆ. ಆ ಮಾನದಂಡ ಇಟ್ಕೊಂಡು ಪ್ರತಿಯೊಬ್ಬ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ನಮ್ಮ ಸಾರ್ವಜನಿಕರ ಆಗ್ಬೋದು, ಮತ್ತು ಏನು ಯಾರು ರಾಜಕಾರಣಿಗಳಾಗ್ಬೋದು, ಮತ್ತು ಯಾರಾಗ್ಬೋದು ಸಾಮಾಜಿಕವಾಗಿ ಹೋರಾಟ ಮಾಡುವಂಥ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಕೇಳೋಕ್ಕೆ ಅವಕಾಶ ಉಂಟು, ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಉಂಟು. ಆದರೆ ಮಾನಸಿಕವಾಗಿ ಹಲ್ಲೆಗೊಳಗಾದರೆ ಬೇಕಾದ್ರೆ ದೈಹಿಕವಾಗಿ ಆಗ್ಬೋದು, ಮಾನಸಿಕವಾಗಿ ಯಾವುದೇ ಥರದ ಪಬ್ಲಿಕಲ್ಲಿ ಮಾನಸಿಕವಾಗಿ ಒಳಗಾದರೆ ಯಾರೂ ಕೂಡ ಮೆಂಟಲಿ ಸ್ಟ್ರೆಸ್ ಆದಾಗ ಯಾರು ಕೂಡ ನೆಮ್ಮದಿಯಾಗಿ ಕರ್ತವ್ಯ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಕೂಡ ಮನವಿ ಮಾಡ್ತಾ ಇದ್ದೇನೆ, ತಮಗೆ ಕೆಲಸವನ್ನು ಕೇಳಲಿಕ್ಕೆ ಅಧಿಕಾರ ಉಂಟು ಮತ್ತು ಅವಕಾಶ ಉಂಟು. ಮತ್ತು ನಾವು ಮಾಡೋದು ತಪ್ಪುಗಳಾಗಿರೋದು ನಮ್ಮ ಮಾಡದೇ ಇದ್ದ ಸಂದರ್ಭದಲ್ಲಿ ಮೇಲೆ ಇರುವಂಥ ನಮ್ಮ ಮೇಲಧಿಕಾರಿಗಳಿಗೆ ಗಮನ ತರಲಿಕ್ಕೆ ಕೂಡ ನಮಗೆ ಅವಕಾಶ ಉಂಟು. ಆದ್ದರಿಂದ ಈ ಘಟನೆಗೆ ಏನು ನಡೆದಂಥ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ನಾನು ಮಾನಸಿಕವಾಗಿ ಅವರು ಕೂಡ ಅವ್ರಿಗೆ ನಾನು ಹೇಳ್ತೀನಿ, ಅವರಿಗೆ ಯಾವುದೇ ಥರದ್ದು ಒಬ್ಬ ಎಂಪ್ಲಾಯ್ ಆಗಿ ಅದು ಯಾವುದೇ ಮಾನಸಿಕವಾಗಿ ಯಾವುದೇ ಥರದ್ದು ಒತ್ತಡದಾಗ ಒಳಗಾಗ್ತಾನೆ. ಏಕೆಂದರೆ ಅವರು ಕೂಡ ಒಂದು ಕುಟುಂಬ ಇರ್ತದೆ, ಅವರು ಕೂಡ ಅವ್ರಿಗೆ ಒಂದು ಮನೆಯದೊಂದು ಇರ್ತದೆ. ಸೊ ಆದ್ದರಿಂದ ನಾನು ಕೂಡ ಅವರಿಗೆ ಮನವಿ ಮಾಡಿದ್ದೀನಿ, ನೀವು ಏನು ತಲೆ ಕೆಡಿಸ್ಕೊಬೇಡಿ, ನಮ್ಮ ಸಂಘ ಪಾಂಡವಪುರ ತಾಲೂಕು ನೌಕರರ ಸಂಘ ಜೊತೆ ಇರ್ತದೆ. ಸೊ ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದು ನಿಮ್ಮ ಮುಂದೆ ಆಗುವವರಿಗೆ ನಾವು ಜೊತೆ ಇರ್ತದೆ ಅಂತ ಹೇಳಿ ಅವರಿಗೆ ನಾವು ಕೂಡ ಮನವಿ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಿನ್ನೆ ನಮ್ಮ
ಅಧ್ಯಕ್ಷರು ಈ ಥರ ಪ್ರೆಸ್ ಮೀಟ್ ಅಂತ ಹೇಳಿದ್ರು, ಖಂಡಿತ ಮಾಡಿ. ಯಾಕೆಂದರೆ ಕೆಲಸ ಕೇಳಲಿಕ್ಕೆ ಅವಕಾಶ ಉಂಟು, ಬಟ್ ಬೇರೆ ಥರದ್ದು ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನುಗಳಿದೆ ಅಂತ ನಾನು ತಿಳಿಸಿದಾಗ ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಸೊ ಏನಾರು ಆಗಿದ್ದಲ್ಲಿ ಮುಂದೆ ಏನು ಅಧ್ಯಕ್ಷ ತೀರ್ಮಾನ ಆಗುತ್ತೆ ಅದನ್ನ ಭದ್ರ ಆಗಿರುತ್ತೆ ಅಂತ ನಾನು ಹೇಳ್ತೀನಿ.